ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಅವ್ರೇನ್ ಕೊಟ್ಟೋದ್ನ ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವು ಅದೆಲ್ಲ ಕನ್ಸು ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದು ನಿಮಿಷ ದೇಶ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದೊಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ ಎರಡೂ ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟಲ್ಲಿ ಹೇಳಿದ್ರಿ, ಆ ಬಡ್ಜೆಟಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನು ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊತಾ ಇದ್ದೆ. ಅವಾಗ ಏನು ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಕಳೆದ ಬಾರಿ? 5,000 ಕೋಟಿ ಕೊಟ್ಟಿದ್ದೀನಿ. ಎಷ್ಟು ಖರ್ಚು ಮಾಡಿದೀಯಾ? 2,000. ಹಾಗಾದ್ರೆ ನಿಮ್ಗೆ 2,000 ಕೊಡೋದು ಸರಿ ಅಂತ ಆಯ್ತು ಹೇಳ್ತಾ ಇದ್ರು. ಅವಾಗೇ ಅವ್ರಿಗೆ ಬಿಗಿ ಬರೋದು ಮಂತ್ರಿಗಳಿಗೆ. ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನು ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ 11 ತಿಂಗಳು, ಕೊನೆಯಲ್ಲಿ ಹೋಗ್ತಾರೆ ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂಥವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ. ಈ ತಿಂಗಳಿಗೆ ಏನು ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನು ಕೊಡಬೇಕಾದ್ರೆ ಇನ್ನೊಬ್ಬನು, ಅವನಿಗೆ ಹಿಂಗೆ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ, ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇವತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ಟು ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳು ನೆನ್ನೆನೂ ಕೇಳಿದ್ರು, ನಾನು ಅದಕ್ಕೆ ಇವತ್ತು ಬರಲಿ ಅಂತ 1-2 ನಿಮಿಷ ಲೇಟು ಅಂದರು. ಇಲ್ಲ, ತಾವು 1996ನೇ ಇಸ್ವಿಯಲ್ಲಿ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್, 95-96 ಆಯ್ತು, ಅದನ್ನು ಫಸ್ಟ್ದು ಆಯಿತು. ಅದರಲ್ಲಿ ಈ ಬಡ್ಜೆಟ್ ಪುಸ್ತಕ ನೋಡಿ, ಇದೆ ಇದು. 1 ವರ್ಷ ಆದಮೇಲೆ 1 ವರ್ಷ ಆದಮೇಲೆ ಅಂತ 94-95 ನಾನು 95-96 ಪುಸ್ತಕ ಓದ್ತೀನಿ. ನಾನು 96 ಸ್ವಲ್ಪ ಅರ್ಧೌಟಿದೆ, ಎಲ್ಲ ಅರ್ಧೌಟಿದೆ. ನಾನು ಇದನ್ನು ಅರ್ಕಲ್ ಬಡ್ಜೆಟ್ಟು ಅಂತ ಹೇಳಲ್ಲ. ನಾನು ಇಲ್ಲ, ನಾನೇನು ಅರ್ಧ ಹಾಕಿಲ್ಲ. ಅದೆಲ್ಲ ಕಲ್ತಿದ್ರೆ ನಿಮ್ಮ ಹತ್ರ ಕಲಿಬೇಕಷ್ಟೇ ನಾನು. ಇಲ್ಲ, ಅಲ್ಲ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕಲಿಬೇಕು. ಅಂಥವೆಲ್ಲ
DK ಶಿವಕುಮಾರ್ ಎಕ್ಸ್ಪರ್ಟ್ ಅವರು, ಅವ್ರ ಹತ್ರ ಕಲಿಬೇಕು. ಅರ್ಧವಾಗಿದೆ ಹಳೆ ಪುಸ್ತಕ ನೋಡಿ, ಇದನ್ನೆಲ್ಲ ಏನು ನಾನು ಹರಿಯಕ್ಕೆ ಬರ್ತದ ಇದು? ಅರ್ಕಲು ಸೌದ ನಿಮ್ಮ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ಅವರು ಹಳ್ಳಿಯವರಲ್ಲ, ಹಳ್ಳಿ ಭಾಷೆ ಅರ್ಧವಾಗಿದೆ. ಆದರೆ ಇದು ಅರ್ಕಲ್ ಬಡ್ಜೆಟ್ ಅಲ್ಲ, ಇದೆಯಲ್ಲ ಯಾವುದು 1926-27 ಇದು ಅರ್ಕಲ್ ಬಡ್ಜೆಟ್. ಏನೂ ಇಲ್ಲ ಇದರಲ್ಲಿ. ಈ ಅರ್ಕಲ್ ಬಡ್ಜೆಟ್ ಅಲ್ಲಿ ನೀವು ಅವತ್ತು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಾಗ ಅವತ್ತು ತಾವು ನನ್ನ ಹತ್ರನೇ ಹೇಳಿದ್ದೀರ, ತಾವು ಪತ್ರಿಕೆಯಲ್ಲೂ ಹೇಳಿದ್ದಾರೆ, ಪರಮೇಶ್ವರ್ಗಂತೂ ಜಾಸ್ತಿ ಸರಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? 100 ಕುರಿ ಕಾಯಕ್ಕೆ ಬರಲ್ಲ, ಅವ್ರು ಹೇಳಿರೋದು 100 ಕುರಿ ಕಾಯಕ್ಕೆ ಬರಲ್ಲ, ಇವನು ಯಾವ ಥರದ್ರಿ ಬಡ್ಜೆಟ್ ಮಾಡ್ತಾನೆ ಅಂತ ಕಾಮೆಂಟ್. ಅವತ್ತು ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರದೇ ಇರೋರನ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ಇಲ್ಲ ಆಯ್ತು ಸರ್, ನೀವೇ ಎದ್ದೇಳಬಾರ್ದು ಅಂತ ಹೇಳಿದ್ರೆ ಆಯ್ತು. ಎದ್ದೇಳಲ್ಲ, ನಾನು ಹೇಳಲ್ಲ, ನೀವು ತಪ್ಪು ರೆಕಾರ್ಡ್ ಹೋಗಬಾರ್ದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ. ಇದು ಎಲ್ಲಿ ಮಂತ್ರಿಮಂಡಲ ಅಂತ ಗೊತ್ತಾ? ನಿಮ್ಗೆ ಗೊತ್ತಿದ್ಲೇನೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, MP ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡಿದ್ರು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀನು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತಂತ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತು ಎಕನಾಮಿಕ್ಸು ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟರು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು, ಇವತ್ತು 17 ಆಗಿದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರಲಿಲ್ಲ. ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವು ಹೇಳಿ, ನನಗೆ ಬೇಕಾದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂಥ ಸಿದ್ದರಾಮಯ್ಯನ, ನಾನು ಅವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ, ನಾನು ಬೆಂಗಳೂರು ಸಿಟಿ BJP ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ, ಏನೋ ಸಾಧನೆ ಮಾಡಬೇಕು, ಯಾವನೋ ನಾನು ಹಿಂಗೆ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲು ಹಾಕಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವ್ರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂಥ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ಬರು ಟೇಬಲ್ ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂಥದ್ದು. 60 ಜನ ಇದು. ಅಧ್ಯಕ್ಷರೇ,
60 ಜನ ನಾನು ಲೆಕ್ಕ ಹಾಕ್ದೆ, ನಮ್ಮ PA ಗೆ ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋರು. ಅಂದರೆ ಒಬ್ಬರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ಬರು ಚಪ್ಪಾಳೆ ತಟ್ಟಿಲ್ಲ. ಅಂದರೆ ನಿಮ್ಮ ಬಡ್ಜೆಟಲ್ಲಿ ವಿರೋಧ ಪಕ್ಷಗಳು ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನೆಲ್ಲ ಹೇಳ್ತಾ ಇರೋದು ನಿಮ್ಮವರ ಅಭಿಪ್ರಾಯಗಳನ್ನು ಕೇಳ್ಕೊಳ್ಳಿ. ಲಾಂಜಲ್ಲಿ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರೆ. ಲಾಂಜಲ್ಲಿ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದರೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ, ಅತಂತ್ರ ಮಾಡಾಕ್ಬಿಟ್ಟಿದ್ದಾರೆ ಅಂದರೆ. ಅವತ್ತು ಬಡ್ಜೆಟಲ್ಲಿ, ಈ ಬಡ್ಜೆಟಲ್ಲಿ ಎಷ್ಟು ಇದೆ ನೋಡಿ, ಸೈಜು ಎಷ್ಟು ಚಿಕ್ಕದಾಗಿದೆ, ಚಿಕ್ಕದಾದ ಚೊಕ್ಕದಾದ